ಸರಿ, ನಿಮ್ದೆಲ್ಲ ಶಾಪಿಂಗ್ ಮುಗೀತಾ? ಎಲ್ಲಿ ಮುಗಿಯುತ್ತೆ? ನೀವೇನೋ ದೊಡ್ಡದಾಗಿ ನನ್ನ ಮೊಮ್ಮಗ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದ್ರಿ. ಸಣ್ಣದಾಗಿ ಒಂದು ಬಟ್ಟೆ ತೆಗಿಯೋ ಕೆಲಸಕ್ಕೆ ಬರ್ಲಿಲ್ಲ. ಇನ್ ಮದ್ವೆ ಕೆಲಸನ ಹೇಗ್ ನೋಡ್ಕೋತಾರ? ಸುಮ್ನೆ ನೀವು ನನ್ನ ಮೊಮ್ಮಗ ಹಾಗೆ ಹೀಗೆ ಅಂತ ಹೇಳ್ಕೋಬೇಕಷ್ಟೆ. ಅಕ್ಕ, ನಿನ್ ಕರ್ಣ ಸರ್ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಅವ್ರು ಬೇಜಾರಾಗಲ್ವಾ? ನಾನೇನ್ ಇಲ್ದಿರೋದ್ನ ಹೇಳ್ದೆ, ಇರೋದಂತಾಲೆ ಹೇಳಿದ್ರು. ಇರು, ಕರ್ಣ ಸರ್ಗೆ ಫೋನ್ ಮಾಡ್ತೀನಿ. ನೋಡಿದ್ರಾ, ಇಲ್ಲಿಗೆ ಬರ್ಲೂ ಇಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾನೂ ಇಲ್ಲ, ಜವಾಬ್ದಾರಿನೂ ಇಲ್ಲ. ಇಂಥವ್ರನ್ನ ನಂಬ್ಕೊಂಡು ನಾವ್ ಇಲ್ಲಿವರೆಗೂ ಬಂದಿದ್ದೀವಲ್ಲ. ಸರಿ, ನೀವೇ ಹೇಳಿ, ಅವಿಗೇನ್ ಮಾಡ್ಬೇಕು? ನೋಡಮ್ಮ, ನೀನ್ ತಪ್ಪು ತಿಳ್ಕೊಬೇಡ. ನಮ್ ಕರ್ಣ ಬರ್ತೀನಿ ಅಂದ್ರೆ ಬಂದೇ ಬರ್ತಾನೆ. ಯಾವ್ದೇ ಕಾರಣಕ್ಕೂ ಅವ್ನು ಮಿಸ್ ಮಾಡಲ್ಲ. ಇರಿ, ನಾನೇ ಫೋನ್ ಮಾಡ್ತೀನಿ. ಹೇಳಿ ಬಂಗಾರಿ, ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ನೋಡು, ಎಲ್ಲೇ ಇದ್ರು ತಕ್ಷಣ ಹೊರಟು ಮಾಲಕ್ ಬರ್ಬೇಕು ನೀನು. ಬಂಗಾರಿ, ಅದು ನೋಡು, ಆದ್ರೆ ಹೋದ್ರೆ ಏನಿಲ್ಲ, ನೀನು ತಕ್ಷಣ ಹೊರಟು ಬರ್ಬೇಕು ಅಷ್ಟೇ. ಹಾ, ಬಂಗಾರಿ ಬಂಗಾರಿ ಕಣ್ಣು ಹೊರಟಿದ್ದಾನೆ, ಇನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾನೆ. ಹಾ ಬಂಗಾರಿ, ಎಲ್ಲೋ ಇದ್ಯಾ ನೀನು? ನನಗೆ ಬರ್ತೀನಿ ಅಂತ ಹೇಳ್ದೆ ತಾನೆ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ನೀನು? ನೋಡು, ನೀನೇನು ಕಾರಣ ಹೇಳ್ಬೇಡ, ಬರಬೇಕು ಅಂದ್ರೆ ಬರಬೇಕು ಅಷ್ಟೇ. ಹಾ ಸರಿ ಬಂಗಾರಿ. ಕರ್ಣ, ನಿನ್ ಕಣ್ಣಿಗೆ ಅಜ್ಜಿ ಮತ್ತೆ ಅಮ್ಮ ಮಾತ್ರ ಕಾಣೋದು, ಈ ಅತ್ತೆ ಕಾಣೋದೇ ಇಲ್ಲ ಅಲ್ವಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಮತ್ತಿನ್ನೇನು ಇಷ್ಟು ಟೆನ್ಷನಲ್ಲಿದ್ಯಾ? ಆದರೆ ನನ್ನ ಹತ್ರ ಹೇಳ್ತಾ ಇಲ್ಲ. ನಾನು ಅಷ್ಟು ದೂರದವಳ? ಹಾಗೇನಿಲ್ಲ ಅತ್ತೆ. ಅಪ್ಪ ನಿಧಿನ ಮೀಟ್ ಮಾಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ. ಬಟ್ ಅಜ್ಜಿ ನಿತ್ಯಗೆ ಬಟ್ಟೆ ತೊಗೊಳಕ್ಕೆ ನೀನೇ ಹೋಗ್ಬೇಕು ಅಂತ ಮೊಲ ಕರಿತಿದ್ದಾರೆ. ಸೊ ನೀನು ಇಬ್ಬರ ಮಧ್ಯ ಸಿಕ್ಕಾಕೊಂಡು ಓದಾಡ್ತಾ ಇದೆಯಾ ಅಲ್ವಾ? ಅಜ್ಜಿ ಕೇಳೋದಕ್ಕೆ ಇಲ್ಲ ಅನ್ನೋಕ್ಕಾಗ್ತಾ ಇಲ್ಲ. ಅವ್ರು ಬೇಜಾರು ಮಾಡ್ಕೋತಾರೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಹೇಳಿದ್ದನ್ನ ಕೇಳದೆ ಹೋದ್ರೆ ಅವನು ಕೂಗಾಡ್ತಾನೆ. ಸೊ ಯು ಕಾಟ್ ಬಿಟ್ವೀನ್ ಯೋರ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಮೈ ಬ್ರದರ್. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ತಾನೆ, ನೀನು ಅಜ್ಜಿ ಹೇಳಿದ ಕಡೆ ಹೋಗು. ಅಲ್ಲಿ ನಿಧಿ ಇದ್ರೆ ಮಾತಾಡಬೇಡ, ಸಿಂಪಲ್. ಆಸ್ಪತ್ರೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಅಜ್ಜಿ ನಿನ್ಗೋಸ್ಕರ ಕಾಯ್ತಿರ್ತಾರೆ. ಬೇಗ ಹೋಗು. ಐಲ್ ಟೇಕ್ ಕೇರ್. ಶ್ಯೂರ್? ಶ್ಯೂರ್. ಡ್ರೈವರ್, ಥ್ಯಾಂಕ್ ಯು.